ಈ ಗರ್ಜಿಸುವ ಹುಲಿಗಳ ಮೇಲೇನೆ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅಂತ ಜಾರಕಿಹೊಳಿ ಅವರು ಹೊಸ ಬಾಂಬನ್ನ ಸಿಡಿಸ್ಬಿಟ್ಟಿದ್ದಾರೆ. ಗರ್ಜಿಸುವ ಹುಲಿಗಳ ಮೇಲೇನೆ ಅಂದ್ರೆ ಏನರ್ಥ? ಯಾರ್ಯಾರು ಈ ಸರ್ಕಾರದಲ್ಲಿ ಅಧಿಕಾರ ಬೇಕು ಅಂತ ಮಾತಾಡ್ತಾರೆ, ಅಥವಾ ಇನ್ನೊಬ್ಬರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಮಾತಾಡ್ತಾರೆ, ಅಥವಾ ಸಿಎಂ ಸುತ್ತುತ್ತಾ ಇರ್ತಾರೆ, ಇವರ ಗರ್ಜಿಸುವ ಹುಲಿಗಳು ಅಂತ ಅಂದ್ರೆ ಜಾರಕಿಹೊಳಿ ಅವರು ಹೇಳಿದಂತ ಅರ್ಥ ಏನು ನೋಡೋಣ ಬನ್ನಿ. ಗರ್ಜಿಸುವವರಿಗೆ ಸಿಡಿ ತೋರಿಸಲಾಗ್ತಾ ಇದೆ, ಸೂತ್ರಧಾರ ಯಾರು ಅಂತ ಗೊತ್ತಾಗಬೇಕು, ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಪತ್ತೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ಸಂಬಂಧಪಟ್ಟಂತೆ ಮಹದೇವಪ್ಪ ಮತ್ತು ಕೆ ಎನ್ ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ವಿಧಾನಮಂಡಲದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವಾಗಿ ಸಂಚಲನ ಮೂಡಿಸಿ ಕೋಲಾಹಲಕ್ಕೆ ಕಾರಣವಾದ ಬೆನ್ನಲ್ಲೇ ಗರ್ಜಿಸುವ ಹುಲಿಗಳ ಮೇಲೆ ಹನಿ ಟ್ರ್ಯಾಪ್ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಕುರಿತು ನ್ಯಾಯಾಂಗ ತನಿಖೆ ಆದೇಶಿಸಬೇಕು ಅಂತ ಅವರು ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಪರಿಶಿಷ್ಟ ಪಂಗಡದ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯೇ ಅಂತ ಅವರು ಪ್ರಶ್ನೆಯನ್ನ ಎದುರಿಸ್ತಾರೆ. ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಅವರು ಇಲ್ಲ, ಅದು ಪರಿಶಿಷ್ಟರು ಅಂತ ಅಲ್ಲ, ಗರ್ಜಿಸುವವರಿಗೆ ಸಿಡಿ ತೋರಿಸುವ ಕೆಲಸ ನಡೆಯಲಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಸಚಿವ ಕೆ ಎನ್ ರಾಜಣ್ಣ ಅವರು ಕಾನೂನು ತಜ್ಞರ ಜೊತೆ ಚರ್ಚಿಸಿ ದೂರು ನೀಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ರಾಜಣ್ಣ ಏನು ಹೇಳಿದ್ದಾರೆ ಅಂದರೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿಲ್ಲ, ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದೇನೆ. 2-3 ದಿನದಲ್ಲಿ ಸರ್ಕಾರಕ್ಕೆ, ಗೃಹ ಸಚಿವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡ್ತೀನಿ. ಹನಿ ಟ್ರ್ಯಾಪು ನಡೆದಿದೆ ಅಂತ ಹೇಳ್ತಿಲ್ಲ ಅವರು, ನನ್ನನ್ನು ಹನಿ ಟ್ರ್ಯಾಪಿಗೆ ಒಳಪಡಿಸುವಂಥ ಪ್ರಯತ್ನ ಆಗಿದೆ ಅಂತ, ವಿಫಲ ಪ್ರಯತ್ನ ಆಗಿದೆ ಅನ್ನೋದನ್ನು ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮಹದೇವಪ್ಪ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ಎಲ್ಲ ಕ್ಷೇತ್ರದಲ್ಲೂ ಹನಿ ಟ್ರ್ಯಾಪ್ ಹೆಚ್ಚಾಗ್ತಾ ಇದೆ, ಇದನ್ನು ಮಾಡುವವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮತ್ತು ಕಠಿಣ ಶಿಕ್ಷೆಯ ಕಾನೂನನ್ನು ಜಾರಿಗೆ ತರಬೇಕು, ರಾಜಣ್ಣ ಪ್ರಕರಣದಲ್ಲಿ ಉನ್ನತ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ನೀವು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡಿರಬಹುದು. ಹನಿ ಟ್ರ್ಯಾಪ್ ಹೇಗಾಗತ್ತೆ? ನಿಮಗೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನಿಮ್ಮ ಕ್ಷೇತ್ರದ ಜನ ವೋಟ್ ಹಾಕಿ ಕಳಿಸಿರ್ತಾರೆ. ನೀವೊಂದು ಒಳ್ಳೆ ಸ್ಥಾನದಲ್ಲೇ ಇದ್ದೀರಾ ಅಂದ ಮೇಲೆ ಈ ಥರದಕ್ಕೆ ಒಳಗಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾರೋ ಕಾಲ್ ಮಾಡ್ತಾರೆ, ಯಾರೋ ಕರೀತಾರೆ, ಯಾರೋ ಬರ್ತಾರೆ ಅಂತಂದರೆ ನಿಮಗಿರಬೇಕು, ನಾನು ಯಾವ ಸ್ಥಾನಮಾನದಲ್ಲಿ ಇದ್ದೀನಿ, ನಾನು ಹೇಗೆ ವರ್ತನೆ ಮಾಡಬೇಕು ಅಂತ ಇದನ್ನು ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಹೇಳ್ತಾರೆ. ಏನು ಹೇಳ್ತಾರೆ? ನೀವು ಹಲೋ ಅಂದರೆ ಅವ್ರು ಹಲೋ ಅಂತಾರೆ. ಅಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ಸ್ ಇದ್ದರೆ ಮಾತ್ರ ಹನಿ ಟ್ರ್ಯಾಪ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ತನಿಖೆಗೆ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಕೆಲವರು ನಾವುಗಳೇ ಸರಿ ಇಲ್ಲ ಅನ್ನುವಂಥ ಅರ್ಥದಲ್ಲೂ ಕೂಡ ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಈ ಕಾಂಗ್ರೆಸ್ನ ಜಗಳ ಆಗ್ತಿತ್ತಲ್ಲ, ಅದು ಬಿ ಜೆ ಪಿಗೆ ಲಾಭ ಆಯಿತು. ಬಿ ಜೆ ಪಿ ಅದನ್ನು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತು. ಇವರಲ್ಲೇ ಹೊಂದಾಣಿಕೆ ಇಲ್ಲ, ಇವರೇ ಯಾರು ಸಿ ಎಂ ಕುರ್ಚಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂತು. ಟೋಟಲ್ ಆಗಿ ಸದನ ಹಾಳಾಗೋಯ್ತು. ಗಂಭೀರವಾದಂಥ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ನನ್ನ ಸ್ಥಾನಮಾನ ಹೋಗ್ತಾ ಇದೆ, ನನ್ನ ಕುರ್ಚಿಗೆ ಅಲ್ಲಾಡ್ತಾ ಇದೆ, ಇನ್ನೊಬ್ರು ಯಾರೋ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ, ಇವ್ರದ್ದೇ ಡ್ರಾಮಾ ಆಗೋಯ್ತು. ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಅಂತ. ಸೊ ನೀವು ಹನಿ ಟ್ರ್ಯಾಪಿಗೆ ಒಳಗಡೆ ಆಗಿದ್ರೆ ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತು, ಅದನ್ನು ಇತ್ಯರ್ಥ ಮಾಡ್ಕೊಳ್ಬೋದಿತ್ತು. ಸದನಕ್ಕೆ ಆ ವಿಚಾರವನ್ನು ತಂದು ಚರ್ಚೆ ಮಾಡಿ ಇದೇನು ದೊಡ್ಡ ಸಾಧನೆನಾ ಹನಿ ಟ್ರ್ಯಾಪಿಗೆ ಒಳಗಾಗೋದು? ರಾಜ್ಯದ ಜನತೆಗೆ ನಾವು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೀವಿ ಅಂತ ಹೇಳ್ಕೊಳ್ಳೋದೇನು ನೀವೇನು ಯುದ್ಧ ಮಾಡಿ ಗೆದ್ದು ಬಂದಿದ್ದೀರಾ? ಸೊ ಅದು ಪ್ರಶ್ನೆ ಆಗಿದೆ. ಸೊ ಹೈಕಮಾಂಡ್ ನಾಯಕರು ಕೂಡ ಅದನ್ನೇ ಹೇಳಿದರು. ಇದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಂಗ್ರೆಸ್ನಲ್ಲಿ, ಸದ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮುಂದಿನ ಸುದ್ದಿಯನ್ನು ನಾವು ಗಮನಿಸೋದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಕೂಡ ಡಿ ಕೆ ಶಿ ವಿರುದ್ಧ ಕಿಡಿಕಾರಿದ್ದಾರೆ. ಡಿ ಕೆ ಶಿ ಅವರು ಹೇಳಿದ್ರಲ್ಲ, ನೀವು ಹಲೋ ಅಂದರೆ ಅವ್ರು ಹಲೋ ಅಂತಾರೆ ಅಂತ, ಅದಕ್ಕೆ ಅವ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜಣ್ಣ ಹಲೋ ಅನ್ನಲ್ಲ, ವಾಟ್ ಅಂತಾರೆ ಅಂತ ಹೇಳಿದ್ದಾರೆ. ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಯಾರೇ ಹಲೋ ಅಂದರೂ ಅವರು ಹಲೋ ಅನ್ನಲ್ಲ, ಬದಲಿಗೆ ವಾಟ್ ಏನು ಅಂತಾರೆ. ರಾಜಣ್ಣ ಅವರು ಹಿರಿಯ ಸದಸ್ಯರು, ಅವರ ಸ್ವಭಾವ ನನಗೆ ಗೊತ್ತಿದೆ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ತನ್ಮೂಲಕ ನೀವು ಹಲೋ ಅಂದರೆ ಅವರೂ ಹಲೋ ಅಂತಾರೆ ಎಂಬ ಡಿ.ಸಿ.ಎಂ ಡಿ.ಕೆ. ಶಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅದೇ ಇವರೇ ಕಚ್ಚಾಡ್ತಾ ಇದ್ದಾರೆ. ಅವ್ರು ಹಲೋ ಅಂದರೆ ಇವ್ರು ಹಲೋ ಅಂತಾರೆ, ಅವ್ರು ಅನ್ನಲ್ಲ, ಅವ್ರೇನು ಅಂತ ನನಗೆ ಗೊತ್ತಿದೆ, ತನಿಖೆ ಆಗಬೇಕು, ಯಾಕೆ ತನಿಖೆ ಆಗಬೇಕು, ನೀವು ನೆಟ್ಟಿಗಿರಬೇಕು, ಇವರೇ ಕಚ್ಚಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಗೊತ್ತಾಗ್ತಾಗಿದೆ. ಸೊ ಇದನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ, ಇನ್ಯಾರ್ಯಾರ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳಾಗುತ್ತೋ ಕಾದು ನೋಡಬೇಕು.